ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಜಸ್ಟ್ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಇದು ಸಬ್ ರಸ್ತೆ. ಇದು 1 ಕಿಲೋಮೀಟ್ರ್ ಮಡ್ ರೋಡ್. ಈ ಒಂದು 3 ಎಕರೆ 37 ಕುಂಟೆ ಇದೆಯಲ್ಲ, ಈ ಪ್ರಾಪರ್ಟಿಗೆ ಇದು ಕನೆಕ್ಟಿವಿಟಿ ರಸ್ತೆ. ಬಟ್ ಇದು ಸರ್ಕಾರಿ ರಸ್ತೆ. 1 ಕಿಲೋಮೀಟ್ರ್ ಆಗುತ್ತೆ. ಈ ಏನು ಸರ್ಕಲ್ ಥರ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ ಜಸ್ಟ್ 1.25 ಕಿಲೋಮೀಟ್ರ್ ಆಗುತ್ತೆ. ಇದೇ ಮಾರ್ಗನೇ ಈ ಲ್ಯಾಂಡ್ಗೆ ಬರುವಂಥದ್ದು. ಕಂಟಿನ್ಯೂಸನ್ ರಸ್ತೆ. ಬಟ್ ಇದು ಈ ರೋಡಿಂದ ಸ್ಟ್ರೈಟ್ ಬರ್ಬೋದು. ಇದಕ್ಕೆ ಈ ಪೈಪ್ ಹಾಕಿದಾರಲ್ಲ, ಈ ಪೈಪಿಂದ ಅಲ್ಲಿ ರೈತರು ಹೋಗ್ತಿದಾರಲ್ಲ, ಈ ಬಿಡ್ತು ಈ ಲ್ಯಾಂಡ್ಗೆ ಎಂಟ್ರೆನ್ಸ್ ಇದು. ಸೊ ಈ ಲ್ಯಾಂಡಿಂದ ಎರಡನೇ ಲ್ಯಾಂಡು ಮಾರಾಟಕ್ಕೆ ಇರುವಂಥದ್ದು. ಸೊ ಇದು ಡೈರೆಕ್ಟ್ ರಸ್ತೆ. ಇದು ನೋಡಿ, ಈ ಲ್ಯಾಂಡ್ ಪಕ್ಕದಲ್ಲೇ ನೋಡಿ ಬೋರ್ ಓಡ್ತಾ ಇದೆ, ನೀರು ಇದು ರನ್ನಿಂಗಲ್ಲಿದೆ. ಇದು ಸೊ ಇದೆಲ್ಲ ಸಪ್ರೇಟ್ ಸ್ಕೆಚ್ ಆಗಿದೆ. ಇದು ಒಟ್ಟು ಬೌಂಡ್ರಿನಲ್ಲಿ ಹಿಂದ್ಗಡೆ ಇವರು ಮಾರಾಟಕ್ಕೆ ಕೊಡ್ತಾ ಇರೋದ್ರಿಂದ ಸೊ ಇದನ್ನು ಇಲ್ಲಿ ಇವ್ರು ಸ್ಕೆಚ್ ಮಾಡಿ ಸಪ್ರೇಟ್ ಬಿಟ್ಟಿದ್ದಾರೆ. ಸೊ ಇದು ಸ್ಟ್ರೈಟ್ ರಸ್ತೆ. ಇದು ತಾರ್ ರೋಡಿಂದ ಸ್ಟ್ರೈಟ್ ಬಂದು ಸೊ ಮಡ್ ರೋಡ್ ಮುಖಾಂತರ 1.25 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ ಎಂಟ್ರೆನ್ಸು. ಸೊ ಈ ರಸ್ತೆಗೇ ಈ ಒಂದು ಲ್ಯಾಂಡ್ ಇರುವಂಥದ್ದು. ಸೊ ಇದು ಈಗ ಹೋಗುತ್ತಿದ್ದು, ಸ್ಟ್ರೈಟ್ ಹೋಗುತ್ತಿದ್ದು. ಸೊ ಏನು ಇದು ಈ ರಸ್ತೆ ಥರ ಇದೆಯಲ್ಲ, ಈ ರಸ್ತೆ ಅಂದರೆ ಇದು ಸ್ಕೆಚ್ ಆಗಿದೆ ಸಪ್ರೇಟ್. ಇದು 6 ಕುಂಟೆ ಇದಕ್ಕೆ ಸೇರಿದಂಗೆ ಈ ಪ್ರಾಪರ್ಟಿ ಮಾರಾಟಕ್ಕೆ ಇರುವಂಥದ್ದು. ಈ ಹೂವು ಹಾಕಿದಾರಲ್ಲ, ಇದ್ರ ಪಕ್ಕದ ಜಾಗ ಮಾರಾಟಕ್ಕೆ. ಇದು ಖಾಲಿ ಲ್ಯಾಂಡ್, ಇದು ಮಾರಾಟಕ್ಕೆ ಇರುವಂಥದ್ದು. ನೋಡಿ, ಪಕ್ಕದಲ್ಲೇ ಬೋರು ರನ್ನಿಂಗಲ್ಲಿದೆ. ಸೊ ನೀರು ಇಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನಿಮ್ಗೆ ಎಕ್ಸಾಂಪಲ್ ಅದನ್ನು ತೋರಿಸಿದ್ದೀನಿ. ಸಾಯಿಲ್ ಬಂದು ನೋಡಿ ಈ ರೀತಿ ಇದೆ. ಸೊ ಏನಕ್ಕೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಂತಂದರೆ, ಇದು ಏನು ಕಲ್ಟಿವೇಷನ್ ಮಾಡ್ದೇ ಬರೀ ಈ ಹುಲ್ಲು ಬೆಳ್ಕೊಂಡಿರೋದ್ರಿಂದ ಇಲ್ಲಿ ಮಣ್ಣು ಹೇಗಿದೆ ಅಂತ ನಿಮಗೆ ಕಾಣ್ತಿಲ್ಲ. ಸೊ ಏನು ಈ ನೈಬರ್ಸ್ ಲ್ಯಾಂಡ್ಸ್ ಇದೆಯಲ್ಲ, ಇದನ್ನು ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಾಕ್ಸ್ ಟೈಪ್ ಇದೆ ಜಾಗ. ಇದು 4 ಎಕರೆ, 1-2 ಕುಂಟೆ ಏನೋ ಕಡಿಮೆ ಇರ್ಬೋದು. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡ್ಗೆ 45 ಕಿಲೋಮೀಟ್ರ್ ಆಗುತ್ತೆ. 45 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 8 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಊಟಿ ರೋಡಿಂದ 8 ಕಿಲೋಮೀಟ್ರ್ ಆಗುತ್ತೆ. ಮೇನ್ ರೋಡಿಂದ ಇದಕ್ಕೆ ಒಂದು ರಸ್ತೆ ಆಗುತ್ತೆ. ಅಂದರೆ ಈ ಒಂದು ವಿಲೇಜ್ ತಾರ್ ರೋಡ್ ಇದೆಯಲ್ಲ, ತಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ಹಕ್ಕು ಕೊಲಾಸಿ ಎಲ್ಲ ಮಾಡಿದ್ದಾರೆ ಈ ಜಾಗಕ್ಕೆ. ನೋಡಿ ಸ್ಟ್ರೈಟು ಅಲ್ಲಿ ಏನು ಮರ ಕಾಣ್ತಿದೆಯಲ್ಲ, ಹಂಗೆ ಇದೊಂಥರ ಬಾಕ್ಸ್ ಟೈಪ್ ಇದೆ ಜಾಗ. ಚೆನ್ನಾಗಿದೆ ಲ್ಯಾಂಡ್. ಇದು 4 ಎಕರೆ ಜನರಲ್ ಪ್ರಾಪರ್ಟಿ. ಇದು ಗುಂಡಲಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇನ್ನೊಂದು ವಿಶೇಷ ಏನಂತಂದರೆ, ಈ ಲ್ಯಾಂಡ್ ಎದುರುಗಡೆನೂ ಕೂಡ TC ಇದೆ. ಸೊ ನೀವು ನಿಮ್ಮೆಲ್ಲಿ ನೀರು ಪಡಿಲಿಕ್ಕೆ ಬೋರ್ ತೆಗಿಸ್ತಿರೋ ಅಲ್ಲಿ ಲೈನ್ ತೊಗೋಬೋದು ನೀವು. ಲೈನು ಈ ಲ್ಯಾಂಡ್ ಮುಂದೆನೇ ಇದೆ. ಅಂದರೆ ಈ ಲ್ಯಾಂಡ್ ಅಲ್ಲ, ರೋಡಲ್ಲಿದೆ ಲೈನು. ನೀವು 2-3 ಕಂಬ ಹಾಕೋಬೇಕಾಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.